ಬಂಧುಗಳೇ, ಎಚ್.ಕೆ. ಪಾಟೀಲ್ ಅವರು ಮಾತಾಡಬೇಕಾರೆ ಕೃಷ್ಣ ಮಾದಾಯಿ ಮೇಕೆದಾಟು ವಿಚಾರ ಮಾತಾಡ್ತಿದ್ರು. ನಮ್ಮ 7ನೇ ಗ್ಯಾರಂಟಿ ಏನ್ ಗೊತ್ತಾ? 7ನೇ ಗ್ಯಾರಂಟಿ ಏನ್ ಕೊಡಬೇಕು? ಇವತ್ತು ಸಾಧನೆ ಇಲ್ಲದೆ ಸಾವಿಲ್ಲ. ಸಾಧನೆ ಇಲ್ಲ ಅಂದ್ರೆ ಸಾವಿಲ್ಲ ಮನುಷ್ಯನಿಗೆ. ಗ್ಯಾರಂಟಿ ಇಲ್ಲ ಅಂದ್ರೆ ಗ್ಯಾರಂಟಿಗಳಿಗೆ ಸಾವಿಲ್ಲ, ಅಭಿವೃದ್ಧಿಗೂ ಸಾವಿಲ್ಲ. ಆದರೆ ಟೀಕೆಗಳಿಗೆ ಸಾವಿದೆ, ಆರೋಪಕ್ಕೆ ಸಾವಿದೆ, ಅಪಪ್ರಚಾರಕ್ಕೆ ಸಾವಿದೆ. ಅದಕ್ಕೋಸ್ಕರನೇ ಕೃಷ್ಣ ಬೈರೇಗೌಡರು ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು, ನೀವು ಕೊಟ್ಟಂತ ಶಕ್ತಿಯನ್ನ ಗಮನದಲ್ಲಿಟ್ಕೊಂಡು ಇವತ್ತು ಜನರ ಋಣವನ್ನು ತೀರಿಸಬೇಕು ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ದೇನೆ. ದೇವರು ವರನ ಕೊಡೋದಿಲ್ಲ, ಶಾಪನ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ಈ ಭೂಮಿ ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ನಿಮಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಹೊಸ ಧೈರ್ಯವನ್ನು ತುಂಬಿ, ಆ ತಾಯಂದಿರು ಆ ಪಾಣಿ ಪಟ್ಟೆ ಪೋಡಿ ನಿಮ್ಮ ಆಸ್ತಿ ದಾಖಲೆಗಳು ನಾವ್ಯಾರು ಏನು ಒತ್ಕೊಂಡು ಹೋಗುದಿಲ್ಲ. ನಮ್ಮ ಪೀಳಿಗೆಗೆ ಕೊಡಂತ ದಾಖಲೆಗಳನ್ನ ಇವತ್ತು ಗ್ಯಾರಂಟಿ ಮಾಡಿ 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಜನರು ನೆಮ್ಮದಿಯಿಂದ ಬದುಕುವಂತ ದಿನಗಳು, ಮಹಿಳೆಯರು ಖುಷಿಯಿಂದ ಬಸ್ಸನ್ನ ಹೋರಾಟ ಮಾಡುವಂತ ದಿನಗಳು, ಗೃಹಿಣಿಯರು ಸಾವಿರಾರು ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಕಂಡಂತ ದಿನಗಳನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಯುವಕರು ಬಹಳ ಸಂತೋಷದಿಂದ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಮನೆ ಯಜಮಾನರು ನಮ್ಮ ಜಾರ್ಜ್ ಸಾಹೇಬ್ರು ಇಲ್ಲೇ ಇದ್ದಾರೆ. 1,21,00,000 ಜನರಿಗೆ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಅನ್ನು ಕೊಡ್ತಾ ಇದ್ದಾರೆ. ಅಲ್ಲ ರೀ ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳವರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡಂತ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ನಿನ್ನೆಗೆ ನಮ್ದು 1000 ವರ್ಷ. ನಿನ್ನೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು ನಾನೇ, ಕೃಷ್ಣ ಬೈರೇಗೌಡರಿಗೆ, ನಮ್ಮ ಶಿವಾನಂದ ಪಾಟೀಲ್ ರವರು, ಈ ಜಿಲ್ಲಾ ಮಂತ್ರಿಗಳು ಹಗಲು ರಾತ್ರಿ ನಿಮ್ಮ ಸಂಘಟನೆಯನ್ನ 7 ಜನ ಶಾಸಕರನ್ನ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಅವ್ರಿಗೆ ಹೇಳ್ಕೊಂಡೆ, ಬೆಂಗಳೂರಿನಲ್ಲಿ ನಾವು ಒಂದು ಡ್ಯಾಮ್ ಸೇಫ್ಟಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನ ನಮ್ಮ ಸರ್ಕಾರ ಒಪ್ಪಿಗೆ ಕೊಟ್ಬಿಟ್ಟಿತ್ತು. ಡ್ಯಾಮ್ಗಳನ್ನ ಭದ್ರವಾಗಿಡಬೇಕು. ಗೇಟ್ಗಳೆಲ್ಲ ಹೋಗ್ತಾ ಇದೆ. 60 ವರ್ಷ 70 ವರ್ಷ ಆಗಿದೆ. ಎಂ.ಬಿ. ಪಾಟೀಲ್ರು ನೀರಾವರಿ ಸಚಿವರಾಗಿದ್ರು, ಎಚ್.ಕೆ. ಪಾಟೀಲ್ರು ನೀರಾವರಿ ಸಚಿವರಾಗಿದ್ರು. ಅವ್ರ ಕಾಲದಲ್ಲಿ ಬೇಕಾದಷ್ಟು ನೀರಾವರಿ ಕೆಲಸಗಳನ್ನ ತಂದಿದ್ದಾರೆ. ಅದೆಲ್ಲ ಮುಗಿಸ್ಬೇಕಲ್ಲ. ಆ ದೃಷ್ಟಿಯಿಂದ ಇವತ್ತು ವಿವಿಧ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕಾಯಿತು.